ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದೀವಿ. ಬನ್ನಿ ಇವತ್ತಿನ ರೆಸಿಪಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ರೆಸಿಪಿ ಅಂತಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ. ಹೇಗಿದ್ದರೂ ಹತ್ತಿರದಲ್ಲೇ ಸಂಕ್ರಾಂತಿ ಬರ್ತಾ ಇದೆ ಅಲ್ವಾ, ಅದಕ್ಕೆ ಎಳ್ಳಚ್ಚಿದ ರೊಟ್ಟಿ ಇವೆಲ್ಲ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಶೇಂಗಾ ಚಟ್ನಿ ಮಾಡೋಕ್ಕೆ ಅಂತ ಹೇಳಿ ನಾನಿಲ್ಲಿ ಒಂದು 1/4 kg ಅಷ್ಟು ಶೇಂಗಾ ತೊಗೊಂಡಿದ್ದೀನಿ. ಇದು ವಾರ 15 ದಿನ ಇಟ್ಟರೂ ಏನೂ ಆಗಲ್ಲ ಇದು ಶೇಂಗಾ ಚಟ್ನಿ ಮಾಡಿದರೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಈ ಚಟ್ನಿ ತುಂಬ ಇಷ್ಟ. ಹಾಗಾಗಿ 1/4 kg ಅಷ್ಟು ಶೇಂಗಾದ್ದು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಹುರ್ಕೊಂಬಿಡೋಣ. ಶೇಂಗಾ ಹುರಿಯೋಕ್ಕೆ ಅಂತೇಳಿ ಹಂಚನ್ನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಶೇಂಗಾ ಹಾಕ್ಕೊಳ್ಳೋಣ. ಜಾಸ್ತಿ ಹೊತ್ತಬಾರ್ದು ಇವು ಶೇಂಗಾ. ನೋಡಿ, ಈ ಥರ ಹುರಿಬೇಕು. ಜಾಸ್ತಿ ಹೊತ್ತಿಸ್ಬಾರ್ದು ಶೇಂಗಾನ. ಚಟ್ನಿ ಅಷ್ಟು ಟೇಸ್ಟಾಗಿ ಬರಲ್ಲ, ಕಹಿ ಕಹಿ ಬರುತ್ತೆ. ಹಾಗಾಗಿ ಜಾಸ್ತಿ ಹೊತ್ತಿಸ್ಬಾರ್ದು. ಈ ಥರ ಕೈ ಬಿಡದೇ ಚೆನ್ನಾಗಿ ಆಡಿಸ್ತಾ ಇರಬೇಕು. ನೋಡಿ, ಇವು ಇವಾಗ ಹುರಿದಿದೆ. ಇವಾಗ ಇವನ್ನ ತೆಗಿತೀನಿ. ಶೇಂಗಾ ಹುರಿದಿದ್ದೀನಲ್ಲ, ಇವನ್ನೀಗ ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡಿಸಿ ತೊಗೊಂಡು ಬರ್ತೀನಿ. ನೋಡಿ, ಚಟ್ನಿ ಮಾಡೋಕ್ಕೆ ಹುರಿದು ಆದಮೇಲೆ ಚೆನ್ನಾಗಿ ಸಿಪ್ಪೆ ತಗೊಂಡು ಬಂದಿದ್ದೀನಿ. ಒಂದೊಂದು ಸಿಪ್ಪೆ ಇದ್ರೂ ಪರವಾಗಿಲ್ಲ, ನಡೆಯುತ್ತೆ. ಜಾರಿಗೆ ಇವಾಗ ಶೇಂಗಾನ ಹಾಕ್ಕೊಳ್ತೀನಿ. ನೋಡಿ, 1 ಮುಟ್ಟಿಗೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕುದಿಸಿರೋ ಖಾರ ಪುಡಿ ಅಷ್ಟೊಂದು ಖಾರ ಇಲ್ಲ, ಹಾಗಾಗಿ 2 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕ್ತೇನೆ ಪೌಡ್ರಾಗಿ ರುಬ್ಕೊಂಡು ಬರ್ತೀನಿ. ನೋಡಿ, ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಎಷ್ಟು ಉದುರಾಗಿ 1 ಗಂಟೆ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಬಂದಿದೆ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಬಿಸಿ ಅನ್ನ, ತುಪ್ಪ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದು ಚಟ್ನಿ. ಇವಾಗ ಇದು ಶೇಂಗಾ ಚಟ್ನಿ ರೆಡಿಯಾಗಿದೆ. ನೋಡಿ, ಶೇಂಗಾ ಚಟ್ನಿ ರೆಡಿಯಾಗಿದೆ. ಇವಾಗ ಎಷ್ಟು ಉದುರಾಗಿ ಬಂದಿದೆ ಅಂತ. ಈ ಶೇಂಗಾ ಚಟ್ನಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.